ಹಾಯ್, നമ്മളിವತ್ತು ಒಂದು 30 ವಯಸ್ಸು ಆಳ್ಕಾರಿಂದ ಹಿಸ್ಟ್ರಿಯನ್ನು ನೋಡೋ ರೆಡಿ ಆಗಿದೆ. ಸೊ ಈ ಪೇಷಂಟ್ ಇಲ್ಲಿ ಬಂದ ಮೇನ್ ರೀಸನ್ ನಾವು ನೋಡುವಾಗ ಅವ್ರಿಗೆ ಲಾಸ್ಟ್ ஒரு 6 ತಿಂಗಳಾಯ್ತು ಅವರ ಎರೆಕ್ಷನ್ ತುಂಬ ಕಡಿಮೆ ಇದೆ. ಸೊ ಇದಕ್ಕೋಸ್ಕರ ಅವರು ಟ್ಯಾಬ್ಲೆಟ್ ಆ ಥರ ಟ್ರೈ ಮಾಡಿದ್ದಾರೆ. ಬಟ್ ಯಾವಾಗಲೂ ಟ್ಯಾಬ್ಲೆಟಿಂದ ಡಿಪೆಂಡೆನ್ಸ್ ಅದು ಬೇಕಾಗಿದೆ. ಸೊ ಅವರು ಇಲ್ಲಿ ಬಂದದ ರೀಸನ್, ಸೊ ಟ್ಯಾಬ್ಲೆಟ್ಸ್ ಡಿಪೆಂಡೆನ್ಸ್ ಇಲ್ಲದೆ ಸ್ವಲ್ಪ ಎರೆಕ್ಷನ್ ಇಂಪ್ರೂವ್ ಮಾಡಬೇಕಂತ ಇಲ್ಲಿ ಬಂದಿದ್ದಾರೆ. നമ്മൾ ಅವರು ಎವ್ಯಾಲ್ಯೂಯೇಟ್ ಮಾಡಿ ನೋಡುವಾಗ ಸೊ ಅವ್ರದ್ದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಸ್ವಲ್ಪ ಕಡಿಮೆ ಇದೆ. ರೀಸನ್ ಅವ್ರದ್ದು ಪಿನೈಲ್ ಆರ್ಟರಿಯಿಂದ ಬ್ಲಡ್ ಫ್ಲೋ ನಾರ್ಮಲಿಂದ ஒரு 20 to 25% ರೆಡ್ಯೂಸ್ ಆಗಿದೆ. ಸೊ ಇದು ஒரு ಮೈಲ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಈ ಥರ ಇದಕ್ಕೆ ಯೂಶ್ವಲಾಗಿ ಇಂಪ್ಲಾಂಟ್ ಬೇಕಾಗಲ್ಲ. ಸೊ ರೀಜನರೇಟಿವ್ ಮೆಥಡ್ ನಾವು ಟ್ರೈ ಮಾಡ್ಬೋದು. ಸೊ ಯೂಶ್ವಲಾಗಿ ಇದು ಚೆನ್ನಾಗಿ ಎಫೆಕ್ಟಿವ್ ಇರೋ ಚಾನ್ಸಸ್ ಇದೆ. ಸೊ ಇವತ್ತು ಈ ಇಂಜೆಕ್ಷನ್ ಕೊಡೋ ರೀಸನ್ ಅವರ ಪಿನೈಲ್ ಆರ್ಟರಿಯಿಂದ ಎಂಡೋಥೀಲಿಯಲ್ ಫಂಕ್ಷನ್ ಸ್ವಲ್ಪ ಇಂಪ್ರೂವ್ ಮಾಡಬೇಕಂತ ಈ ಇಂಜೆಕ್ಷನ್ ಕೊಡ್ತಾ ಇದೆ. ಸೊ ಯಾವ ಥರ ಕೊಡ್ತಾ ಇದೆ ಅಂತ ಈ ವಿಡಿಯೋ ನೋಡೋಣ.